ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಇದು ಬಂದ್ಬಿಟ್ಟು ಬಾರ್ಲಿಯಿಂದ ಮುಖಕ್ಕೆ ಯಾವ ರೀತಿ ಫೇಸ್ ವಾಶ್ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತು ಇದನ್ನು ಹಚ್ಚೋದ್ರಿಂದ ನಿಮಗೆ ಮುಖದಲ್ಲಿರುವಂಥ ಸಣ್ಣ ಸಣ್ಣ ಮನೆಯಲ್ಲೇ ಮಾಡ್ಕೋಬೋದಂತ ಒಂದು ಫೇಸ್ ವಾಶ್ ಇದು. ಇದಕ್ಕೇನು ಬಾರ್ಲಿ, ಹಾಲು ಮತ್ತು ಅರಿಶಿನ, ಈ ಮೂರು ಐಟಮ್ ಇದ್ರೆ ಸಾಕು, ನಿಮ್ಮ ಮುಖದಲ್ಲಿ ಗ್ಲೋ ಬರುತ್ತೆ. ಅದು ಮನೇಲಿರುವಂಥ ಪದಾರ್ಥಗಳಿಂದಾನೇ ನೀವು ಮಾಡ್ಕೋಬೋದು. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇದನ್ನ ನೆನೆಸಿಲ್ಲ ನಾನು, ಹಾಗೇನೆ ಇದನ್ನ ಪುಡಿ ಮಾಡ್ಕೋಬೇಕು. ಯಾಕಂದ್ರೆ ನೆನೆಸಿ ಇದು ಮಾಡೋದಕ್ಕಿಂತ ನೀಟಾಗಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡ್ಬಿಡೋಣ. ನುಣ್ಣಗೆ ಪುಡಿ ಮಾಡ್ಕೊಂಡೋದನ್ನ ಸ್ವಲ್ಪ ಜಲ್ಲಡಿ ಆಡ್ಕೋಬೇಕಾಗುತ್ತೆ. ಜಲ್ಲಡಿ ಆಡ್ಕೊಂಡು ಅದರಲ್ಲಿ ನುಣ್ಣಗೆ ಬರುತ್ತಲ್ಲ, ಅದನ್ನ ನಾವು ಪೇಸ್ಟ್ ಮಾಡ್ಕೊಂಡು ಮುಖಕ್ಕೆ ಹಚ್ಚಬೇಕು. ಬನ್ನಿ ಇದನ್ನ ಯಾವ ರೀತಿ ಮಾಡ್ಕೊಂಡು ಮುಖಕ್ಕೆ ಹಚ್ಚೋದು ಅಂತ ನೋಡೋಣ. ಈಗ ಫಸ್ಟ್ಗೆ ಇದಕ್ಕೆ ಮಿಕ್ಸಿಗೆ ಹಾಕೋತೀನಿ. ಚಿಕ್ಕ ಜಾರ್ ತಗೊಂಡಿದ್ದೀನಿ ನಾನು. ಫಸ್ಟ್ ಇದನ್ನ ಮಿಕ್ಸಿಗೆ ಹಾಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಪುಡಿ ಮಾಡ್ಕೊಂಡ್ ಬಂದಿದ್ದೀನಿ. ಇವಾಗ ಇದನ್ನ ಇದ್ರ ಜಲ್ಲಡಿ ಆಡ್ಕೊಳ್ಳೋಣ. ಸ್ವಲ್ಪ ಕಾಫಿ ಸೋಸ್ತೀವಲ್ಲ ಆ ಥರ ದೊಡ್ಡ ಜಲ್ಲಡಿಯಲ್ಲಿ ಇದೆಲ್ಲ ಜ್ಯೂಸ್ ಎಲ್ಲ ಇದು ಮಾಡ್ತೀವಲ್ಲ ಅದರಲ್ಲಿ ಮಾಡ್ಕೊಳ್ಳೋಣ. ಇದರಲ್ಲಿ ನುಣ್ಣಗಿರ್ಬೇಕು ನಮಗೆ, ಓಕೆನಾ. ಇದನ್ನ ನೀವು 1 ಸ್ಪೂನ್ ಅಷ್ಟು ತಗೊಂಡ್ರು ಆಗುತ್ತೆ, ಓಕೆನಾ. ನಮ್ಗೆ ಇಷ್ಟೇ ಅಷ್ಟು ಅಂತಲ್ಲ, ಎಷ್ಟು ಸಿಗುತ್ತೆ ಅಷ್ಟು ತಗೊಂಡು ಮತ್ತೆ ನೀವು ನುಣ್ಣಗೆ ಬೇಕಾದ್ರೆ ಮಾಡ್ಕೊಂಡು ಈ ಥರ ಜಲ್ದಿ ಆಡ್ಕೋಬೋದು. ಅವು ನುಣ್ಣಗಾಗಿರೋ ಪೇಸ್ಟು ನಮ್ಗೆ ಸಿಗುತ್ತೆ, ಓಕೆನಾ. ನೋಡಿ ಈ ಥರ ಮಾಡಿದ್ರೆ ಅದ್ರಲ್ಲಿ ನುಣ್ಣಗಾಗಿರೋ ಪೇಸ್ಟು ನಮಗೆ ಸಿಗುತ್ತೆ. ಈ ಥರ ಮಾಡ್ಕೊಳ್ಳಿ. ಇದೇನು ಜಾಸ್ತಿ ಇದಾಗೋದಿಲ್ಲ. ನೀವು ಅವಾಗ ಈ ಥರ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಮುಖಕ್ಕೆ ಎಷ್ಟು ಹಚ್ಚುತ್ತೀರ ಅಷ್ಟನ್ನ ಹಾಲು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನೀವು ಹಚ್ಬೋದು. ಅವಾಗ ನಾನು ಹೇಳ್ದಂಗೆ ವಾರಕ್ಕೆ 1 ಸಲ ಹಚ್ಚಿದ್ರು ನಡೆಯುತ್ತೆ. ಇಲ್ಲಾಂದರೆ ನೀವು ಡೈಲಿ ಹಚ್ಚಿದ್ರೆ ಇನ್ನೂ ಚೆನ್ನಾಗೆ ಪಿಗ್ಮೆಂಟೇಷನ್ ಆಗಲಿ, ಸಣ್ಣ ಡಾರ್ಕ್ ಸರ್ಕಲ್ ಆಗಲಿ ಎಲ್ಲ ನಿಮಗೆ ಕ್ಲಿಯರ್ ಆಗುತ್ತೆ, ಓಕೆನಾ. ನೀಟಾಗಿ ಹೋಗುತ್ತೆ. ನೋಡಿ ನಾನು ಇದನ್ನು ಚಿಕ್ಕ ಪ್ಲೇಟ್ಗೆ ಹಾಕೋತೀನಿ. ಇದಿಷ್ಟು ನೋಡಿ ನುಣ್ಣಗಾಗಿದೆ. ಇದನ್ನು ಚಿಕ್ಕದು ಇದಕ್ಕೆ ಹಾಕೋತೀನಿ. ಹಾಕೊಂಡ್ಬಿಟ್ಟು ಇದಕ್ಕೆ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಕಾಯಿಸಿ ಹಾಲನ್ನೇ ತಗೊಳ್ಳಿ, ಓಕೆನಾ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮನೇಲೇ ಇರುವಂಥ ಪದಾರ್ಥಗಳಿಂದ ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ. ಆಮೇಲೆ ಹೊಳಪು ಬರುತ್ತೆ. ಮತ್ತು ನೀವು ಹೊರಗಡೆ ಹೋಗಿ 1000 ರೂಪಾಯಿ ಕೊಟ್ಟು ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಆದರೆ ಸ್ವಲ್ಪ ಟೈಮ್ ಕೊಟ್ಟು ಮನೇಲೇ ಮಾಡ್ಕೋಬೇಕು ಅಷ್ಟೇ. ಈಗ ಹೊರಗಡೆ ಹೋಗಿ 1000 ರೂಪಾಯಿ ಕೊಡೋ ಬದಲು ಮನೇಲಿರೋ ಪದಾರ್ಥಗಳಿಂದ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಆದರೆ ಟೈಮ್ ಕೊಡಬೇಕಾಗುತ್ತೆ, ಓಕೆನಾ. ಈ ರೀತಿ ಆಯ್ತು. ಇದನ್ನ ಕೈಯಲ್ಲೇ ಮಾಡ್ಕೋಬೇಕು. ಏನಕ್ಕಂದರೆ ನೀವು ಸ್ಪೂನ್ ಯೂಸ್ ಮಾಡ್ಬೋದು, ಆದರೆ ಕೈಯಲ್ಲೇ ಹಚ್ಬೇಕಲ್ಲ. ನೀವೇನೇ ಹಚ್ಚಿದ್ರು ನೀವು ಮುಖಕ್ಕೆ ಹಚ್ಚಿ, ಕೈಗೆ ಹಚ್ಚಿ, ಎಲ್ಗೆ ಹಚ್ಕೊಂಡ್ರು ಮುಖಕ್ಕೆ ಎಲ್ಗೆ ಹಚ್ಚಿದ್ರು ಇದು ಈ ಥರ ಕೈಯಲ್ಲಿ ಹಚ್ಬೇಕು. ಈ ಥರ ಮಾಡ್ಕೊಳ್ಳಿ, ಪೇಸ್ಟ್ ಥರ ಆಗಬೇಕು. ಇವಾಗ ಇದನ್ನು ನಾನು ಹೇಳ್ದಂಗೆ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಹಾಲು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಯಾವಾಗ ನಿಮ್ಗೆ ಬೇಕಾದಷ್ಟು 1 ಸ್ಪೂನ್ ತಗೊಳ್ಳಿ, ಒಂಚೂರು ಹಾಲು ಹಾಕಿ ಒಂಚೂರು ಅರಿಶಿನ ಹಾಕಿ ಕಲಿಸ್ಬಿಟ್ಟು ಹಚ್ಬೋದು, ಓಕೆನಾ. ಅಂದರೆ ಹಸಿ ಹಾಲಾಗಿರೋದ್ರಿಂದ ಅದು ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಈ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಿಮ್ಗೆ ಯಾವಾಗ ಬೇಕೋ 1 ಸ್ಪೂನ್ ಅಷ್ಟು ತಗೊಂಡು ಡೈಲಿ ಹಚ್ಕೊಂಡು ಒಂದು ಅರ್ಧ ಗಂಟೆ 10 ನಿಮಿಷ ಬಿಟ್ಟು ಮುಖ ತೊಳಿಬೋದು. ಮುಖಕ್ಕೆ ಕೈ ಕಾಲು ನಿಂಬೋದು. ಮಾಮೂಲಿ ಮುಖಕ್ಕೆಲ್ಲ ಹಚ್ಚೋದ್ರಿಂದ ನೀಟಾಗಿ ಗ್ಲೋ ಬರುತ್ತೆ, ಓಕೆನಾ. ಇದನ್ನ ಯಾವ ರೀತಿ ಹಚ್ಚೋದು ನೋಡೋಣ ಬನ್ನಿ. ನೀಟಾಗಿ ಈ ರೀತಿ ಹಚ್ಚಿ, ಓಕೆನಾ. ಒಂಥರ ಇದು ಅಂಟಂಟು ಥರ ಇರುತ್ತೆ, ಅದೇನೆ ನಿಮಗೆ ಸ್ಕಿನ್ನು ಗ್ಲೋ ಕೊಡೋದು, ಓಕೆನಾ. ನೀಟಾಗಿ ಈ ರೀತಿ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಬಿಡಿ. ಚೆನ್ನಾಗಿ ಒಣಗುತ್ತೆ. ಒಣಗಿದ್ಮೇಲೆ ಆಮೇಲೆ ಸೋಪೆಲ್ಲ ಹಾಕೊಂಡು ತೊಳೆಯೋಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಮಾಮೂಲಿ ನೀರು ಹಾಕ್ಕೊಂಡು ವಾಶ್ ಮಾಡಿ. ಯಾವುದೇ ಆದರೂ ಅಷ್ಟೇ, ನೀವೇನು ಹಚ್ಚಿ ಮಾಡ್ತೀರಲ್ಲ ಅವಾಗ ಸೋಪ್ ಹಾಕೊಂಡು ಯೂಸ್ ಮಾಡಬಾರ್ದು. ಯಾಕೆಂದರೆ ಅದ್ರಲ್ಲಿ ನಾವೇನೋ ಒಂದು ಇದ್ರಲ್ಲಿ ಮಾಡಿರ್ತೀವಿ. ಇವಾಗ ಅದೇನಾಗುತ್ತೆ, ಸೋಪ್ ಹಾಕಿದ ತಕ್ಷಣ ಎಲ್ಲ ಇದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಸೋಪ್ನ ಯೂಸ್ ಮಾಡಬಾರ್ದು ತಕ್ಷಣಕ್ಕೆ, ಓಕೆನಾ. ಈ ರೀತಿ ನೀಟಾಗಿ ಹಚ್ಚಿ, ಓಕೆನಾ. ಬಿಟ್ಬಿಟ್ಟು ಆಮೇಲೆ ತಿರ್ಗಾ ಇದು ಮಾಡೋಣ, ಓಕೆನಾ. ಈ ಥರ ನೀಟಾಗಿ ಹಾಲು ತಗೊಳ್ಳಿ. ಒಂಚೂರು ಹಾಲನ್ನ ಇಟ್ಕೊಂಡು ಈ ಥರ ಮಸಾಜ್ ಮಾಡಿ ಒಂದು 5 ನಿಮಿಷ ಮಾಡಿದ್ರೆ ಸಾಕು. ಮಾಡಿಬಿಟ್ಟು ಆಮೇಲೆ ಮುಖ ತೊಳಿರಿ. ಸೋಪ್ ಹಾಕಕ್ಕೆ ಹೋಗ್ಬಿಡಿ ಅಷ್ಟೇನೆ. ಸೋಪ್ ಹಾಕಿ ತೊಳಿಬಾರ್ದು. ಇದೆ ಅಂತಲ್ಲ, ನೀವು ಏನೇ ಮುಖದ್ದು ಏನೇ ಮಾಡಿದ್ರು ಸೋಪ್ ಹಾಕಿ ವಾಶ್ ಮಾಡಕ್ ಹೋಗ್ಬೇಡಿ. ಅದ್ರ ರಿಸಲ್ಟ್ ನಾಳೆಯಿಂದ ಹಾಕಿ ಸೋಪ್ನ. ಅವತ್ತು ಸದ್ಯಕ್ಕೆ ಅದ್ ಮಾಡಿದಾಗ ಮಾಡಕ್ ಹೋಗ್ಬೇಡಿ. ಯಾವ್ತೀನಿ
ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಹಿಂಗೆ ಹಾಲಲ್ಲೇ ಇದು ಮಾಡಿ, ಓಕೆನಾ. ನೀವು ನೀರು ಹಾಕಕ್ಕೆ ಹೋಗ್ಬೇಡಿ, ಹಾಲಲ್ಲೇ ಸ್ವಲ್ಪ ಈ ಥರ ಮಸಾಜ್ ಮಾಡಿ ನೀಟಾಗಿ. ಕಣ್ಣು ಈ ಕಡೆನೂ ಮಾಡಿದ್ರು ಏನು ತೊಂದರೆ ಇಲ್ಲ, ಯಾಕೆಂದರೆ ಇದೇನು ನಾವೇನು ಕೆಮಿಕಲ್ ಆಗಲಿ ಇತ್ತಾಗೆ ನಿಂಬೆ ಹುಳಿ ಆ ಥರ ಏನೂ ಹಾಕಿಲ್ವಲ್ಲ, ಖಾರ ಗಿರ ಏನೂ ಆಗೋಲ್ಲ, ಓಕೆನಾ. ನೀಟಾಗಿ ಇರುತ್ತೆ, ಏನೂ ಆಗಲ್ಲ. ಮುಖ ವಾಶ್ ಮಾಡ್ಕೊಂಬರ್ತೀನಿ, ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನಾನು ಹೇಳ್ದಂಗೆ ಒಂದು 10 ನಿಮಿಷನಾದರೂ ಬಿಡಲೇಬೇಕು ನೀವು. ಬಿಡ್ದೇನೆ ಸುಮ್ಮನೆ ಹಂಗೆ ಇದು ಮಾಡಿದ್ರೆ ಏನು ಪ್ರಯೋಜನ ಇರಲ್ಲ, ಓಕೆನಾ. ಇರ್ಬೋದು ನೀಟಾಗಿ ಆಗುತ್ತೆ. ನೀವು ಈ ಥರ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಯೂಸ್ ಮಾಡಿ ಇದರ ಉಪಯೋಗನ ಪಡ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.